ನಮಸ್ಕಾರ ಕರ್ನಾಡು, ಎಲ್ಲರೂ ಹೇಗಿದ್ದೀರಾ? ನಾನ್ ಗೊತ್ತಲ್ಲ ನಿಮ್ ಸಂಚಾರಿ ಸುನಿಲ್ಲ, ಒಂದು ಹೊಸ ಬ್ಲಾಗ್ ನ ನಿಮ್ ಮುಂದೆ ತಂದಿದ್ದೀನಿ. ನಾನಿವತ್ತು ನಮ್ಮ ರಾಜರಾಜೇಶ್ವರಿ ನಗರದಲ್ಲಿ ರನ್ ಅಡಿಕ್ಟ್ ವತಿಯಿಂದ ಗ್ರಾಮೀಣ ಮಕ್ಕಳಿಗೆ ಸಹಾಯ ಆಗ್ಲಿ ಅಂತ ಆನ್ಯುವಲ್ ರನ್ ಮಾಡ್ತಿದ್ದಾರೆ. ಈ ಆನ್ಯುವಲ್ ರನ್ ನ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಮಕ್ಕಳ ಎಜುಕೇಶನ್ಗೆ ಸಹಾಯ ಆಗ್ಲಿ ಅನ್ನೋ ಕಾರಣಕ್ಕೆ ಇದನ್ನ ಸತತ 6 ವರ್ಷಗಳಿಂದ ಮಾಡ್ಕೊಂಡ್ ಬರ್ತಿದ್ದಾರೆ. ಹಾಗೆ ಈ ಆನ್ಯುವಲ್ ರನ್ ಅಲ್ಲಿ 3K, 5K ಹಾಗೆ 10K ಅಂತ ಒಂದು 3 ಸಿಗ್ಮೆಂಟ್ ಇರುತ್ತೆ. ಈ ಸಿಗ್ಮೆಂಟ್ ಅಲ್ಲಿ ನೀವು ಯಾವ್ದು ಬೇಕಾದ್ರೂ ತಗೋಬಹುದು. ಆಕ್ಚುಲಿ ಇದು ನನ್ನ ಮೊಟ್ಟ ಮೊದಲ ಆನ್ಯುವಲ್ ರನ್. ನಾನು ಇದೇ ಫಸ್ಟ್ ಟೈಮ್ ಇವ್ರ ಜೊತೆ ಜಾಯ್ನ್ ಆಗಿ ಈ ಆನ್ಯುವಲ್ ರನ್ ಮಾಡ್ತಿರೋದು. ಬನ್ನಿ, ನನ್ನ ಎಕ್ಸ್ಪೀರಿಯನ್ಸ್ ಯಾವ ತರ ಇರುತ್ತೆ, ಹಾಗೆ ತುಂಬಾ ವಾರ್ಮ್ ಅಪ್ ಕೂಡ ಇರುತ್ತೆ. ಹಾಗೆ ಇವತ್ತು ಈ ಇವೆಂಟ್ ಬಗ್ಗೆ ತಿಳಿಸ್ಕೊಡೋದೇ ನನ್ನ ಮುಖ್ಯ ಉದ್ದೇಶ. ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂತ ಈ ಆನ್ಯುವಲ್ ರನ್ ಮಾಡ್ತಿದ್ದಾರೆ. ಇವರ ಈ ಸಾಧನೆಗೆ ಒಂದು ನನ್ನ ಸಲಾಮ್ ಇರ್ಲಿ. ಬನ್ನಿ, ಮುಂದೆ ನನ್ನ ಜೊತೆ ನೀವು ಕೂಡ ಈ ಇವೆಂಟ್ ಯಾವ ತರ ಇತ್ತು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ. ಬನ್ನಿ. ನಮ್ ಶಂಕರಣ್ಣ ಸಾಂಗ್ ಅಂದ್ರೆ ಪ್ರತಿಯೊಬ್ಬರಿಗೂ ಖುಷಿ. ನೋಡಿ, ಈ ಕಡೆ ಓಡಿ ಬಂದವ್ರಿಗೆ ಮೆಡಲ್ ಮತ್ತೆ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಅಂತ ಒಂದು ಮೆಡಲ್ ಮಾಡ್ಕೊಂಡಿದ್ದಾರೆ. ಮತ್ತೆ ಈ ಕಡೆ ಎಲ್ಲ ನಿಮಗೆ ಬ್ರೇಕ್ಫಾಸ್ಟ್ ಕೌಂಟು 5 ರಿಂದ 6 ಬ್ರೇಕ್ಫಾಸ್ಟ್ ಕೌಂಟ್ ಮಾಡಿದ್ದಾರೆ. ಇದು ಮೆಡಿಕಲ್ ಏರಿಯಾ. ಏನಾದರೂ ಇನ್ ಕೇಸ್ ಎಮರ್ಜೆನ್ಸಿ ಏನಾದರೂ ಇದ್ದರೆ ಮೆಡಿಕಲ್ ಏರಿಯಾ ಮಾಡಿದ್ದಾರೆ BJS ಹಾಸ್ಪಿಟಲ್ ಕಡೆಯಿಂದ. ನೋಡಿ, ಅದನ್ನು ಬಿಟ್ಟರೆ ಈ ಕಡೆ 6 ಕೌಂಟ್ರು ಫುಲ್ಲು ಬ್ರೇಕ್ಫಾಸ್ಟ್ ಏರಿಯಾ, ತಿಂಡಿ ತಿನ್ನಲಿಕ್ಕೆ. ಆಲೇ ಕೆಲವರು ಜನ ತಿಂಡಿ ತಿಂತಿದ್ದಾರೆ. 10K ಮಾಡಿರೋರು ಆಲೇ ಓಟ ಮುಗಿಸಿ. ಇದು ಫೋಟೋ ಏರಿಯಾ, ಫೋಟೋ ಫ್ರೇಮ್. ನಾವೊಂದು ಫೋಟೋ ತೊಗೊಂಡ್ಬಿಡೋಣ ಆಮೇಲೆ ನಿಧಾನಕ್ಕೆ. ನಮ್ಮ ಶಂಕರಣ್ಣ ಸಾಂಗ್ ಅಂದ್ರೆ ಪ್ರತಿಯೊಬ್ಬರಿಗೂ ಖುಷಿ. ಮೆಡಲ್ಲು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಈಸ್ಕೊಂಡ್ ಬಂದ್ಬಿಡೋಣ. ಫುಲ್ ಟೈರ್ಡ್ ಆಗಿಬಿಟ್ಟಿದ್ದೀವಿ. ಓಡ್ಬೇಕಾದ್ರೆ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇಲ್ಲಿಗೆ ಬಂದಮೇಲೆ ಮಾಡ್ತಿದ್ದೀನಿ. ಏನು ಮಾಡ್ತಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಫೈನಲಿ 6ನೇ ವರ್ಷದ ರನ್ ಅಡಿಕ್ಟ್ ಬ್ಯಾಡ್ಜು ನನ್ನ ಕೈಗೆ ಬಂತು. ಅಂದರೆ ಇದೇ ಮೊದಲನೇದು ನಂದು. ಆ್ಯಕ್ಚುಲಿ ಇದೇ ಫಸ್ಟು ಈ ಮ್ಯಾರಥಾನಲ್ಲಿ ನಾನು ಜಾಯ್ನ್ ಆಗಿದ್ದು ರನ್ ಅಡಿಕ್ಟಲ್ಲಿ. ತುಂಬ ಖುಷಿ ಆಗ್ತಿದೆ. ಒಂದು ಒಳ್ಳೆ ಕೆಲಸಕ್ಕೆ ಹೆಲ್ಪ್ ಮಾಡಿದ್ವಲ್ಲ ಅನ್ನೋ ಒಂದು ಇದು ಇದೆ. ಹಾಗೆ ನಮ್ಮ ಹೆಲ್ತ್ಗೋಸ್ಕರ ಓಡಿದ್ವಲ್ಲ ಅನ್ನೋ ಖುಷಿನೂ ನನಗಿದೆ. ಬೇಕಾದ್ರೆ ಕೇಳಿ ಒಳ್ಳೆ ಸ್ಪೂನ್ ಹಾಕ್ಬಿಡು. ಬೇಕಾದ್ರೆ ಕೇಳಾಕ್ಕೊಳ್ಳಿ ಪೊಂಗಲ್ ಹಾಕ. ಥ್ಯಾಂಕ್ ಯು. ರೆಡಿ ಟು ಈಟ್ ಬ್ರೇಕ್ಫಾಸ್ಟ್. ಖಾರ ಬಾತು, ಕೇಸರಿ ಬಾತು, ಪೊಂಗಲ್ಲು ವಿತ್ ಚಟ್ನಿ. ಪೊಂಗಲ್ಲು ಟಿಫನ್ನು ಸಾಕಾದಾಗ ಮಾಡಿದ್ದಾರೆ. ಕೇಸರಿ ಬಾತು ಒಂದು ಸ್ವಲ್ಪ ಟೇಸ್ಟ್ ಮಾಡೋಣ. ಸಖತ್ತಾಗಿ ಮಾಡಿದ್ದಾರೆ, ನಿಜವಾಗ್ಲೂ ಅದ್ಭುತವಾಗಿದೆ. ಪೊಂಗಲ್ ಅಂತೂ ನೆಕ್ಸ್ಟ್ ಲೆವೆಲು. ಪೊಂಗಲ್ಲು, ಕೇಸರಿ ಬಾತು, ಅನ್ಲಿಮಿಟೆಡ್ ಬ್ರೇಕ್ಫಾಸ್ಟು. ಎಷ್ಟು ಬೇಕಾದ್ರೂ ಹಾಕ್ಸ್ಕೊಂಡು ತಿನ್ಬೋದು. ಪ್ಲೇಟ್ ಸ್ವಲ್ಪ ಚಿಕ್ಕ, ಬಟ್ ಅಡ್ಜಸ್ಟ್ ಮಾಡ್ಕೋಬೇಕು. 2 ಸಲ ಹಾಕ್ಸ್ಕೊಂಡು ತಿನ್ಬೋದು, ಏನು ಅಡ್ಡಿಲ್ಲ.
The next 5 minutes is very crucial. Please give us those beautiful 5 minutes. Please. Let's welcome Rakshita Raju, who's a gold medalist in 1500 meters Asian Para Games 2018 at Jakarta, Indonesia. 9 national level medals, Indian Sports Honor Award from Virat Kohli Foundation, Kevin Kerr Award, Young Achievers Sports Award, Karnataka Women's Award. She's a blind runner. And then Radha Venkatesh, 15 times national para athletics gold medalist from 2014 till date, representing Karnataka, and a winner too. Presently Asian Para ranking number 1 and World Para ranking number 2. First women from Karnataka to win silver and bronze medal in track event. Presently studying second year BA at Government First Grade College, K.R.Puram. Ekalavya Award winner, Karnataka Women's Award winner, Swami Vivekananda Puraskara from Karnataka Sarkara College, Shikshana Ilake. A round of applause to both of them. And then we have our para athlete Pridey Ramo Kotinti, represented India in 2 Asian Games, Asian Para Games 2018 at Indonesia, bronze medal in Asia Oceania Athletics Champion 2016 in Dubai, won 12 international medals representing India in 7 countries. Amazing. In his 19 year sports career, won 17 medals, 17 championship medals for Karnataka. And his life balance is amazing. He's also a 19 years experience in IT industry, and presently he's working for Wells Fargo in senior position. He's 46-year-old, a family star having 2 daughters, and he's still representing India and preparing for upcoming 2026 Asian Games. Come on, ladies and gentlemen, give a round of applause. The 2 lovely women whom you see on stage, they're visually impaired. Okay, now normal ಆಗಿ ಓಡಬೇಕಾದ್ರೆ ಹುಷಾರು ನೋಡ್ಕೊಂಡು ಅಂತೀವಿ. They are amazing. They are truly an inspiration to everybody present here. You all could do better by giving them a round of applause. Come on.